12:59 ಆಯ್ತಿದಂಗೆ ಕರೆಕ್ಟಾಗಿ ಅಲ್ಲ ಕೂಪದವ್ರು ನಮ್ಗೆ ಅಧಿಕಾರ ಇಲ್ವಾ? ನಾವು ಗಣೇಶ ಮಾಡಕ್ಕಿಲ್ವಾ? ಮಸೀದಿ ಮುಂದೆಗಡೆ ಹೋಗುವಂತ ಹೇಳುವಂತ ಹಕ್ಕು ಯಾರಿಗೂ ಇಲ್ಲ. ಯಾಕೆಂದ್ರೆ ನಾವು ಪಾಕಿಸ್ತಾನದಲ್ಲಿಲ್ಲ, ಇರೋದು ಭಾರತದಲ್ಲಿ. ಮಸೀದಿ ಮುಂದೆ ಹೋಗ್ತೀವಿ ನಾವು. ಮಸೀದಿ ಮುಂದೆ ತಮಟೆನ ಹೊಡಿತಿರಲ್ವಾ? ಬೆಳಗ್ಗೆ 5 ಗಂಟೆಗೆಲ್ಲ ಕೂಗ್ತೀರಿ, 12 ಗಂಟೆಗೆಲ್ಲ ಕೂಗ್ತೀರಿ. ನಾವು ಸುಮ್ಮಿರಲ್ವಾ? ನಾವು ಬಾಯಿ ಮುಚ್ಕೊಂಡು ಸುಮ್ಮಿರ್ತಾನೆ, ನೀವು ಹಂಗೆ ಸುಮ್ಮಿರ್ಬೇಕು. ನಮ್ ದೇಶ ಇದು, ನಮ್ ಭಾರತ ದೇಶ. ನಾವು ಪಾಕಿಸ್ತಾನದಲ್ಲಿಲ್ಲ, ನಾವು ಮಸೀದಿ ಮುಂದೆ ಹೋಗ್ತೀವಿ. ಸರ್, ಅವ್ರು ಸಣ್ಣದಿರ್ಬೋದು, ಆ ಸಣ್ಣ ಗಲಾಟೆನ ಇಷ್ಟು ಬೃಹತ್ ಅವರು ಬೆಳೆದಿದೆ ಅನ್ನೋದಕ್ಕೆ ಅವರ ಸರ್ಕಾರನೇ ಯೋಚನೆ ಮಾಡ್ಬೇಕು. ಇದ್ರ ಬೆಂಬಲ ಎಷ್ಟಿದೆ, ಇದರಿಂದ ಜನ ಎಷ್ಟಿದ್ದಾರೆ ಅನ್ನೋದನ್ನ ಅವರು ಯೋಚನೆ ಮಾಡ್ಬೇಕು. ಭಾರತ ದೇಶ ಇತಿಹಾಸದಲ್ಲಿ ಫಸ್ಟಲ್ಲೇ ಕಲ್ಲೊಡೆದವರು ಹಿಂದೂಗಳಲ್ಲ, ಮುಸಲ್ಮಾನರು. ನೀವು ಫಸ್ಟ್ ನೀವು ತಿಳ್ಕೊಬೇಕು. ನಿಮ್ಮ ಮಸೀದಿಗಳಲ್ಲಿ ಮುಲ್ಲಾಗಳಿದಲ್ಲ, ಮಕ್ಕಳಿಗೆ ವಿವೇಚನೆ ಕೊಡ್ಬೇಕು. ನಾವು ನಮ್ಮ ಮಕ್ಕಳು ಕೂಡಿಸ್ಕೊಂಡು ಹೇಳ್ತೀವಿ ಒಳ್ಳೇದಾಗ ಹೋಗಿ ಅಂತ. ನೀವೇನೇ ಕೊಡ್ತೀರಿ? ಮದ್ದೂರು ತಾಲೂಕಿನ ಜನ ಯಾವುದೇ ಕಾರಣಕ್ಕೂ ಸೇರ್ತಿರ್ಲಿಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ಗೃಹ ಮಂತ್ರಿಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಜಾಸ್ತಿಯಾಗಿ ಇಲ್ಲ ಅಂದ್ರೆ ಈಗ ನೇಪಾಳದಲ್ಲಾಗಿದೆ, ಇಲ್ಲ ಆಗ್ತದೆ. ನಮ್ಮ ಹಿಂದೂಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಓಟು ಹಾಕ್ಬಾರ್ದು. ಯಾವ ಒಬ್ಬ MP ಆಗ್ಲಿ MLA ಆಗ್ಲಿ ಒಬ್ಬರಾದವ್ರ ವಿರುದ್ಧವಾಗಿ ಮಾತಾಡ್ತೀರಾ ನೀವು? ಗಣಪತಿ ವಿಸರ್ಜನೆಗೆ ಹೋಗ್ತಾ ಇದ್ರು ಸರ್, ಸಾಮೂಹಿಕವಾಗಿ ಮಸೀದಿ ಮುಂದೆ ಮೆರವಣಿಗೆ ಹೋಗ್ಬಾರ್ದು ಅಂತ ಹೇಳ್ತಾ ಇದ್ದಾರೆ ಸರ್ ಮುಸ್ಲಿಂ. ಇಲ್ಲ, ಯಾಕೆ ಆತರ ಹೇಳ್ತಾರೆ? ಅವ್ರು ಈದ್ ಮಿಲಾದ್ ಆಗ್ಬೋದು, ರಂಜಾನ್ ಆಗ್ಬೋದು, ಅಂತ ಸಂದರ್ಭದಲ್ಲಿ ನಮ್ಮ ಗಣೇಶ ಕುಂಡಿಸಿರುವಂತ ಸಂದರ್ಭದಲ್ಲಿ ಅವರು ಕೂಡ ನಮ್ಮ ಗಣೇಶ ಮುಂದೆಗಡೆ ಹೋಗಿದ್ದಾರೆ. ಮಸೀದಿ ಮುಂದೆಗಡೆ ಹೋಗುವಂತ ಹೇಳುವಂತ ಹಕ್ಕು ಯಾರಿಗೂ ಇಲ್ಲ. ಯಾಕೆಂದ್ರೆ ನಾವು ಪಾಕಿಸ್ತಾನದಲ್ಲಿಲ್ಲ, ಇರೋದು ಭಾರತದಲ್ಲಿ. ಮಸೀದಿ ಮುಂದೆ ಹೋಗ್ತೀವಿ ನಾವು. ನೇರವಾಗಿ ಹೇಳ್ತಾರೆ, 10 ರಸ್ತೆ ಇದ್ರು ಕೂಡ ಮಸೀದಿ ಮುಂದೆ ಯಾಕೆ ಹೋಗ್ತೀವಿ? 10 ರಸ್ತೆ ಇಲ್ಲ, ಇರೋದು ಒಂದೇ ರಸ್ತೆ. ನಮ್ ದೇಶ ಇದು, ನಮ್ ಭಾರತ ದೇಶ. ನಾವು ಪಾಕಿಸ್ತಾನದಲ್ಲಿಲ್ಲ, ನಾವು ಮಸೀದಿ ಮುಂದೆ ಹೋಗ್ತೀವಿ. ಅಂದ್ರೆ ಮಸೀದಿ ಕಟ್ಟಕ್ ಮೊದ್ಲಿಂದವೇ ನಾವು ಗಣೇಶೋತ್ಸವನ ಆಚರಿಸ್ಕೊ ಬಂದಿದ್ದೀವಿ. ಅವ್ರು ಇತ್ತೀಚೆಗೆ ಮಸೀದಿ ಕಟ್ಟಿರ್ಬೋದು, ಆದ್ರೆ ನಾವು ಗಣೇಶೋತ್ಸವ ಇತ್ತೀಚೆಗೆ ಮಾಡ್ತಾರ, ಅವಾಗಿಂದಲೂ ಮಾಡ್ಕೊ ಬರ್ತಾ ಇದೀವಿ. ಅದಕ್ಕೋಸ್ಕರ ನಾವು ಅಲ್ಲೇ ಹೋಗ್ತೀವಿ, ಬೇರೆ ದಾರಿ ಇಲ್ಲ. ನಾವು ಯಾವಾಗ ಪೂರ್ವ ಕಾಲದಿಂದಲೂ ಆ ಜಾಗದಲ್ಲೇ ಹೋಗ್ತಾ ಇರೋದು, ಈಗಲೂ ಅಲ್ಲೇ ಹೋಗ್ತೇವೆ. ನಾವೇನು ಹೊಸದಾಗೇನು ಹೋಗ್ತಾ ಇಲ್ಲ. ಮೇಡಮ್ ತಾವೇನು ಹೇಳಿ? ಸರ್, ಈ ಗಲಾಟೆನ ಎಲ್ಲಾ ಹಿಂದೂಗಳು ಖಂಡಿಸ್ತಾರೆ. ಆಯ್ತಾ? ಈಗ ಏನೋ ಶಾಂತಿಯುತವಾಗಿ ನಡೆಸ್ತಾ ಇದೀವಿ, ಅದಕ್ಕೆ ಎಲ್ಲರೂ ಸಹಕರಿಸಬೇಕಾಗಿ ಕೇಳ್ಕೊತೀವಿ ಸರ್. ಅಂದ್ರೆ ಮುಂದಿನ ದಿನಗಳಲ್ಲಿ ಗಣಪತಿ ವಿಸರ್ಜನೆಗೆ ಹೋಗ್ಬೇಕಾದ್ರೆ ಮಸೀದಿಯಲ್ಲಿ ಪರ್ಮಿಷನ್ ಕೇಳುವಂತ ಪರಿಸ್ಥಿತಿ ಆಗ್ಬೋದಂತ. ಏನೂ ಇಲ್ಲ ಸರ್, ಆತರ ಏನಿಲ್ಲ. ಯಾಕಂದ್ರೆ ಸಂಘಟನೆ ಜೋರಾಗಿದೆ. ಮುಂದೆ ಇದ್ರ ಬಗ್ಗೆ ಹೆಚ್ಚಿನ ಕ್ರಮ ತಗೊಂಡು ಸರ್ಕಾರ ಮುಂದೆ ಇದು ಯಾವುದೇ ರೀತಿ ಗಲಾಟೆಗೆ ಅವಕಾಶ ಮಾಡಿಕೊಡಲ್ಲ ಅಂದ್ರೆ ಸರ್ಕಾರವನ್ನು ಸ್ವತಃ ಮುಖ್ಯಮಂತ್ರಿ ಹೇಳ್ತಾರೆ, ಮಸೀದಿ ಮುಂದೆ ಮೆರವಣಿಗೆ ಹೋದಾಗ ಗಲಾಟೆ ಆಗಿದೆ, ಸಣ್ಣ ಗಲಾಟೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸರ್, ಅವ್ರು ಸಣ್ಣದಿರ್ಬೋದು, ಆ ಸಣ್ಣ ಗಲಾಟೆನ ಇಷ್ಟು ಬೃಹತ್ ಅವರು ಬೆಳೆದಿದೆ ಅನ್ನೋದಕ್ಕೆ ಅವರ ಸರ್ಕಾರನೇ ಯೋಚನೆ ಮಾಡ್ಬೇಕು. ಇದ್ರ ಬೆಂಬಲ ಎಷ್ಟಿದೆ, ಇದರಿಂದ ಜನ ಎಷ್ಟಿದ್ದಾರೆ ಅನ್ನೋದನ್ನ ಅವರು ಯೋಚನೆ ಮಾಡ್ಬೇಕು. ಪ್ರತಿ ಬಾರಿ ಕೂಡ ಹಿಂದೂಗಳ ಮೇಲೆ ಒಂದು ದಾಳಿ ನಡೀತಾ ಇದೆ ಮೇಡಮ್, ವ್ಯವಸ್ಥಿತವಾಗಿ ಸಂಚು ನಡೀತಾ ಇದೆ. ಗೃಹ ಮಂತ್ರಿಗಳನ್ನು ಎಲ್ಲೋ 1-2 ಕಲ್ ಬಿಸಾಕಿದ್ರೆ ಅಷ್ಟೇ ಬಿಟ್ರೆ ಇನ್ನೇನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿದೆ ಈಗ ಮದ್ದೂರು ತಾಲೂಕಿನ ಜನ ಯಾವುದೇ ಕಾರಣಕ್ಕೂ ಸೇರ್ತಿರ್ಲಿಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ಗೃಹ ಮಂತ್ರಿಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಜಾಸ್ತಿಯಾಗಿ ಇಲ್ಲಿ ಏನು ನಮ್ಮ ಹಿಂದೂಗಳಿಗೆ ಆಯ್ತಾ ಇದೆ, ಇದನ್ನ ಅವರು ಕರೆಕ್ಟ್ ಆಗಿ ಪಾಲನೆ ಮಾಡ್ಬೇಕು. ಇಲ್ಲ ಅಂದ್ರೆ ಈಗ ನೇಪಾಳದಲ್ಲಾಗಿದೆ, ಇಲ್ಲ ಆಗ್ತದೆ. ಸರ್, ಅವ್ರು ನೇರವಾಗಿ ಹೇಳ್ತಾರೆ, ಮಸೀದಿ ಮುಂದೆ ಯಾಕೆ ನೀವು ಮೆರವಣಿಗೆ? ನಾವು ಮೆರವಣಿಗೆ ನಮ್ಮದು ಮದ್ದೂರಲ್ಲಿ ನಾವು 40 ವರ್ಷದಿಂದ ಇದ್ದೀವಿ. ಮಸೀದಿ ಅಪ್ಪನ್ ಕಟ್ಟದಲ್ಲ, ಇದು ನಮ್ಮ ಭಾರತ ದೇಶ, ನಮ್ಮ ಕರ್ನಾಟಕ. ನಮ್ಮ ನೀರ್ ಬೇಕು, ನಮ್ಮನ್ನ ಬೇಕು, ನಮ್ಮ ಧರ್ಮ ನಿಮಗೆ ಬೇಕು. ನಿಮ್ಮ ಧರ್ಮ ನೀವು ಹಬ್ಬ ಮಾಡ್ತೀರಿ, ನಾವು ಹಬ್ಬ ಮಾಡ್ಬೇಕು. ನಿಮ್ಗೇನೋ ತೊಂದರೆ ಕೊಡಲ್ಲ. ಭಾರತ ದೇಶ ಇತಿಹಾಸದಲ್ಲಿ ಫಸ್ಟಲ್ಲೇ ಕಲ್ಲೊಡೆದವರು ಹಿಂದೂಗಳಲ್ಲ, ಮುಸಲ್ಮಾನರು. ನೀವು ಫಸ್ಟ್ ನೀವು ತಿಳ್ಕೊಬೇಕು. ನಿಮ್ಮ ಮಸೀದಿಗಳಲ್ಲಿ ಮುಲ್ಲಾಗಳಿದಲ್ಲ, ಮಕ್ಕಳಿಗೆ ವಿವೇಚನೆ ಕೊಡ್ಬೇಕು. ನಾವು ನಮ್ಮ ಮಕ್ಕಳು ಕೂಡಿಸ್ಕೊಂಡು ಹೇಳ್ತೀವಿ ಒಳ್ಳೇದಾಗ ಹೋಗಿ ಅಂತ. ನೀವೇನೇ ಕೊಡ್ತೀರಿ? ಇಬ್ರು ಇದು ಮುಸಲ್ಮಾನರಿಗೆ ಅವರಿಗೆ ಜಿಹಾದಿಗಳು ಕೊಡ್ತೀರಿ ನೀವು. ನಿನ್ನೆ ಆಗಿರೋಂಥ ಘಟನೆ, ನಾವು ಸ್ಥಳೀಯರು ನಮ್ಮ ಮನೆ ಪಕ್ಕದಲ್ಲಿರೋ ಒಂದ್ ಕಲ್ಲಲ್ಲ, ಬೆಳಗ್ಗೆ ಹರಿಪ್ರಸಾದ್ ಹೇಳ್ತಾರೆ, ನಾಚಿ ಆಗ್ಬೇಕು ನಿಮ್ ಜನ್ಮಕ್ಕೆ. ಏನು ಕಲ್ ಹೊಡೆದಿರೋದು ಬೇಕು ಅಂತ ಅವರೇ ಹೊಡೆದಿರೋದು, ನಾವು ಹೊಡೆದಿರೋದಲ್ಲ. ನೀವು ನಿಮ್ಮ ಸಂಸ್ಕೃತಿ ಎಷ್ಟು ಮುಖ್ಯನೋ ನಮ್ಮ ಸಂಸ್ಕೃತಿ ಅಷ್ಟು ಮುಖ್ಯ. ಭಾರತ ದೇಶದಲ್ಲಿ ನೀವಿರೋ ತನಕ ನಿಮ್ ಜನ್ಮನೂ ಹೋಗಲ್ಲ, ನಮ್ಮ ಜನ್ಮ ಹೊಂಟಿದೆ. ಶಾಶ್ವತ ಉಳ್ಕೊಳ್ಳೋದು ಬಾಯಿ ಉಳ್ಕೋಬೇಕು ಅಷ್ಟೇ, ಅಣ್ಣ ತಂದ್ರಂಗೆ ಇರಬೇಕು. ಅದು ಬಿಟ್ಬಿಟ್ಟು ನೀವೇ ಒಂದು ಹೇಳಿಕೆ ಕೊಡೋದು, ನಾವು ಒಂದು ಹೇಳಿಕೆ ಕೊಡೋದು. ಬೆಳಗ್ಗೆ 105 ಜನ ಅರೆಸ್ಟ್ ಮಾಡೋರು ಅಂತ ಹೇಳ್ತಾರೆ, ಅರೆಸ್ಟ್ ಮಾಡೋರು 22 ಜನ. ಸಣ್ಣ ಪುಟ್ಟ 10 ಮಕ್ಕಳು ಹೊಡೆದು ಸುಂಗು ಬಿಡ್ತೀರಾ? ಇನ್ನೊಂದು ಏನಂದ್ರೆ, ನಮ್ಮ ಹಿಂದೂಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಓಟು ಹಾಕ್ಬಾರ್ದು. ಯಾವ ಒಬ್ಬ MP ಆಗ್ಲಿ MLA ಆಗ್ಲಿ ಒಬ್ಬರಾದವ್ರ ವಿರುದ್ಧವಾಗಿ ಮಾತಾಡ್ತೀರಾ ನೀವು? ಮಾತಾಡಲ್ಲ. ನೇರವಾಗಿ ಬೆಂಬಲ ಕೊಡ್ತಾ ಇದೆ, ನೇರವಾಗಿ ಬೆಂಬಲ ಕೊಡ್ತಾರೆ. ಯಾಕ್ರಿ ಬೇಕು ಸ್ವಾಮಿ? ಅವ್ರ ಸಾದಿ ಬಗ್ಗೆ ಕೊಡ್ತೀರಿ, ಮತ್ತೊಂದ್ ಬಗ್ಗೆ ಕೊಡ್ತೀರಿ. ನೀವು ಈಗ ತಪ್ಪು ಮಾಡೋದು 22 ಜನ. ನಿಮ್ಮ ತಾಕತ್ತಿದ್ರೆ ಅವ್ರು ತಪ್ಪು ಮಾಡೋದು ಗೊತ್ತಾಯ್ತಾನೆ. ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿ, ಇನ್ನೊಂದು ಕರೆಂಟ್ ಕಟ್ ಮಾಡಿ, ಆಧಾರ್ ಕಾರ್ಡ್ ಇರಲಿ,
ರೇಷನ್ ಕಾರ್ಡ್ ಕಟ್ ಮಾಡಿ, ವೋಟರ್ ಐಡಿ ಕಟ್ ಮಾಡಿ, ಗ್ಯಾಸ್ ಕಟ್ ಮಾಡಿ, ಒಂದ್ ದಿವಸ 2 ಸಲ ಕರೆಂಟ್ ಕಟ್ ಮಾಡಿ, ಆಗ ಅವ್ರ ಬಂಡವಾಳ ಬಯಲಾಗುತ್ತೆ. ಇವರೇ ತಪ್ಪು ಮಾಡೋ ಕೂತ್ಕೊಂಡ್ಬಿಡ್ತಾರೆ. ಅವ್ರ ತಾಯಿ ತಂದೆ ಏನ್ ಮಾಡ್ತಾರೆ ವಯಸ್ಸಾದವರು? ನೀವು ಎಂದ ಮಸೀದಿಗಳಾಗಲಿ ಮತ್ತೊಂದಾಗಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅವ್ರಿಗೆ ಪಾಠ ಹೇಳ್ಬೇಕು. ನಾವು 40 ವರ್ಷದ ಮದ್ದೂರು ನೋಡ್ತಾ ಇದೀವಿ. ಅದರಲ್ಲಿ ಒಬ್ಬ ಕಾರ್ಪೊರೇಟರ್ ಮಾತ್ರ, ನಾವು 40 ವರ್ಷದ ನೋಡ್ತಾ ಒಬ್ಬ ಕಾರ್ಪೊರೇಟರ್ ಮಾತ್ರ ಆದಿಲ್ಲ ಮಾಡಿರೋರು ತಪ್ಪು ನಮ್ದು ಅಂತ ಒಪ್ಕೋಬೇಕು. ಆ ತರ ನೀವು ತಪ್ಪು ಮಾಡಿದ್ರೆ ಒಪ್ಕೋಬೇಕು. ಅಬ್ದುಲ್ ರಜಾಕ್ ಹೇಳ್ತಾರೆ ಟಿವಿಲಿ, ಒಂದಾದ್ರೂ ಅವ್ನು ತಪ್ಪು ಒಪ್ಕೊಂಡಿದ್ದಾನೆ ಅವನು. ಅಬ್ದುಲ್ ರಜಾಕ್ ಅವ್ರ ಅಪ್ಪಣೆ ಒಪ್ಕೊಳ್ಳಲ್ಲ ಅವನು. ಬರೀ ನಾವು ಹೇಳಿ ಕೊಡ್ತೀವಿ, ತಪ್ಪು ಮಾಡಿರೋ ಅವರಾಗಿರ್ಬೋದು, ಬರೀ ಉಲ್ಟಾ ಮಾತಾಡ್ತಾನೆ ಅವನು. ಉಲ್ಟಾ ಮಾತಾಡ್ತಾನೆ. ನಿಲ್ಸು ನೀನು, ಉಲ್ಟಾ ಮಾತಾಡ್ತಾ ನಿಲ್ಸು. ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ನೀವು ಬುದ್ಧಿ ಕಲಿಸಿ. ನೀವು ಮಕ್ಕಳಿಗೆ ಕೊಡಿಸೋ ಪಾಠ ಹೇಳಿ. ಅದು ಬಿಟ್ಬಿಟ್ಟು ಅವ್ರು ಪ್ರಶಂಸೆ ಕೊಡೋದಲ್ಲ. ನಾವ್ ಯಾವತ್ತೂ ಪ್ರಶಂಸೆ ಕೊಡೋಲ್ಲ, ಹಿಂದೂಗಳು ಯಾವ್ದಕ್ಕೂ ಹೋಗಲ್ಲ. ನಮ್ಮ ಮೇಲೆ ಕಲ್ ಬಿದ್ದಾಗ ನಾವು ಸುಮ್ಮನೆ ಇರಕ್ ಆಗಲ್ಲ. ಸ್ವತಃ ಸಿದ್ದರಾಮಯ್ಯ ಹೇಳ್ತಾರೆ ಸರ್, ಮಸೀದಿ ಮುಂದೆ ಮೆರವಣಿಗೆ ಹೋಗ್ಬೇಕಾದ್ರೆ ಒಂದು ಸಣ್ಣ ಮಟ್ಟದ ಗಲಾಟೆ ಆಗಿದೆ. ಸಿದ್ದರಾಮಯ್ಯನವರೇ, ಇದೇ ನಿಮ್ಮ ಆಸ್ತಿ ಅಲ್ಲ, ಇಲ್ಲ ನಿಮ್ ತಾತೊಂದು ಅಲ್ಲ, ಇದು ಸಾರ್ವಜನಿಕರ ಸ್ವತ್ತು. ನಾವು ಸಂಪಾದನೆ ಮಾಡಿರೋ ಜಾಗದಲ್ಲಿ ನಾವು ಟ್ಯಾಕ್ಸ್ ಕಟ್ತೀವಿ. ನಿಮಗೆ ನಮ್ಗೆ ಎಲ್ಲ ಬೇಕಾದ್ರೆ ಹಕ್ಕಿದೆ, ಅವ್ರು ಬೇಕಾದ್ರೆ ಹಕ್ಕಿದೆ. ನಮ್ಗೆ ಹಕ್ಕಿಲ್ವಾ? ಅವ್ರೆಲ್ಲ ಬೇಕಾದ್ರೆ ಹೋಗ್ಬೋದು. ಅವ್ರಿಗೆ ಹಕ್ಕಿದೆ, ನಮ್ಗೆ ಹಕ್ಕಿಲ್ವಾ? ನಮಗೂ ಹಕ್ಕಿದೆ. ನಾವು ಇಲ್ಲ ಭಾರತ ದೇಶ ಪ್ರಜೆ ಪ್ರತಿಯೊಬ್ಬನಿಗೂ ಅಧಿಕಾರ ಇದೆ, ಹಕ್ಕು ಇದೆ, ನಮ್ಗೆ ಕೇಳೋ ಹಕ್ಕು ಇದೆ. ನಾವೆಲ್ಲ ಬೇಕಾದ್ರೆ ಹೋಗ್ಬೋದು. ಇನ್ನು ನಾವಾಗ ಯಾರು ಅವ್ರ ಮುಂದೆ ಇದ್ದಿಲ್ಲ. ಇನ್ನೊಂದು ಉದಾಹರಣೆ ಏನ್ ಗೊತ್ತಾ? ಮದ್ದೂರಲ್ಲಿ, ಬರೀ ಮದ್ದೂರಲ್ಲಿ ಮಧ್ಯೊಳಗೆ ಮಸಣ ಇದೆ. ನೀವು ನಾವು ಮಸಣ ಬಿಟ್ಬಿಟ್ರೆ ನಮ್ಮ ಪಕ್ಕದ ಗುರು ಬಿಟ್ಬಿಡ್ತೀರಾ? ನಾವು ಬಾಯ ಮುಚ್ಕೊಂಡು ಸೌರದಿಂದ ಬಾಳ್ಬೇಕು ಅಂತ ಯಾರೇ ತಂದು ಅಲ್ಲಿ ಊತಾಕ್ಲಿ ಸುಮ್ಗಿರ್ತೀವಿ. ಅದೇ ನಾವು ಮಸಣ ಕಟ್ಟು ನೀವು ಬಿಟ್ಬಿಡ್ತೀರಾ? ನೀವು ಮದ್ದೂರಲ್ಲಿ ಮಸಣ, ಮದ್ದೂರು ಟೋಳಗೆ ಇದೆ, ಅದು ನಿಮ್ಗೆ ಗೊತ್ತಾ? ನಿಮ್ಗೆ ನಾವು ತರ ಗಲಾಟೆ ಮಾಡಿದವ? ಮಾಡಿಲ್ಲ, ಮಾಡೋಲ್ಲ ನೀವೇ, ನಾವಲ್ಲ. ನೀವು ಮಾಡ್ತೀರಿ. ಈಗ ನಾನು ಅನುಭವಿಸ್ಬೇಕು. ನೀವು ಒಂದ್ ಮಾಡಿದವ್ರ ತಪ್ಪಿಗೆ ಎಷ್ಟು ಸರ್ಕಾರ ಕ್ಲಾಸು ಯಾರ ತಲೆ ಮೇಲೆ ಹಾಕ್ತಾರೆ? ನಮ್ ತಲೆ ಮೇಲೆ ಹಾಕ್ತಾರೆ. 3 ದಿನ ಪೊಲೀಸರು ನಿಂತಿಲ್ಲ, ಅಲ್ಲಿ ನಿಂತ್ಕೊಂಡು ಹಾಕ್ಬಿಡ್ತಂಗೆ ಪಾಪ ಟೀ ಕಾಫಿ ಕುಡಿತಾರೆ. ಅವ್ರಿಗೆ ಊಟ ಇಲ್ಲ, ತಿಂಡಿ ಇಲ್ಲ. ಯಾರೋ 20 ಕಿಡಿಗಡೆ ಮಾಡಿದ ತೊಂದರೆಗೆ 1000 ಜನ ಅನುಭವಿಸ್ಬೇಕು. ಅದೆಲ್ಲ ಯಾರ ತಲೆ ಮೇಲೆ ಹಾಕ್ತಾರೆ? ನಮ್ ತಲೆ ಮೇಲೆ ಹಾಕ್ತಾರೆ. ಅದನ್ನ ನೀವು ಅರ್ಥ ಮಾಡ್ಕೊಂಡು ಬದುಕಬೇಕು. ಇಲ್ಲ ಅಂತ ನಿಮ್ಗೆ ಇಷ್ಟ ಆಗದೆ ಹೊಂಟೋಗ್ಬಿಡಿ. ಅಂದ್ರೆ ಈ ಹೋರಾಟ ನಿರಂತರ ಮುಂದುವರಿತಾರೆ. ಒಂದ್ ನಿಮಿಷ. ನೀವು ಮಸೀದಿ ಮುಂದೆ ತಮಟೆನ ಹೊಡಿತೀರಲ್ವಾ? ಬೆಳಗ್ಗೆ 5 ಗಂಟೆಗೆ ಅಲ್ಲಕ್ ಹೋಗ್ತೀರಿ, 12 ಗಂಟೆಗೆ ಅಲ್ಲಕ್ ಹೋಗ್ತೀರಿ. ನಾವು ಸುಮ್ಮಿರಲ್ವಾ? ನಾವು ಬಾಯಿ ಮಿಟ್ಕೊಂಡು ಸುಮ್ಮಿರ್ತಾನೆ. ನೀವು ಹಂಗೆ ಸುಮ್ಮಿರ್ಬೇಕು. ವರ್ಷ ಪೂರ್ತಿ ಗಣೇಶನ್ ಮಾಡಲ್ಲ. ವರ್ಷದಲ್ಲಿ 1 ದಿವಸ ಹಣ ಗಣೇಶನ್ ಮಾಡ್ತೀವಿ, 2 ದಿನ 3 ದಿನ ಕುಂಡಿಸ್ತೀವಿ, ಅರ್ಧ ಗಂಟೆ ಟಿವಿನ ಹಾಕತ್ತೀವಿ, ಡೇಜ್ ಹಾಕತ್ತೀವಿ, ಕುಡ್ಕೋತೀವಿ, ಬಿಟ್ಬಿಡ್ತೀವಿ. ಅಲ್ಲ ತಮಟೆ ನೀವಲ್ಲ. ನಿಮ್ಮ ಹಬ್ಬದಲ್ಲಿ ನಿಮ್ಗೆ ಎಷ್ಟು ಹಕ್ಕಿದ್ವು? ನಿಮ್ಗಿಂತ ಹೆಚ್ಚು ನಮ್ಗೆ ಹಕ್ಕಿದೆ. ಪಾಕಿಸ್ತಾನದಲ್ಲಿ ಹೊಡಿಲಿಲ್ಲ, ನಮ್ಮ ಏರಿಯಾದಲ್ಲಿ ಹೊಡಿತೀವಿ, ನಮ್ ಜಾಗದಲ್ಲಿ ನಾವು ಹೊಡಿತೀವಿ. ನಿಮ್ಗೆ ನಾವು ತಮಟೆ ಹೊಡಿದ್ ಕಮ್ಮಿ ಹೊಡಿತಲ್ಲ, ನೀವು ಅಲ್ಲ ಕಮ್ಮಿ ಮಾಡ್ಬಿಡಿ, ನಿಲ್ಸಿ ಹೊಡ್ತೀನಿ. ನಾವೇ ಸಾಲಕ್ಕೆ ಹೋಗ್ತೀರಿ, ಹೌದಲ್ವಾ? ನಿಮ್ದು ಹೆಚ್ಚು, ನಮ್ದು ಹೆಚ್ಚು. ನಿಮ್ ದುಡ್ಡೆ ನಾವು ಬರಲ್ವಲ್ಲ, ನಮ್ ದುಡ್ಡೆ ನೀವು ಬರಬೇಡಿ ಅಷ್ಟೇ. ಯಾವನಾದ್ರೂ ಅಷ್ಟೇ. ಈಗ ಇದ್ರಲ್ಲಿ ನಮ್ಮ ರೈತರೆಲ್ಲ ಒಗ್ಗಟ್ಟಾಗಿ ಮಾತಾಡ್ತಾ ಇರೋದು. ನಮ್ಮ ಎಲ್ಲ ಜೈ ಶ್ರೀರಾಮ್ ಅಂತ ಎಲ್ಲ ಈ ಒಂದು ಘಟನೆ ಆಗಿರೋದಕ್ಕೆ ಇದ್ರಲ್ಲಿ ತಮಟೆ ಹೊರದೇ ಹೊಡಿತೀವಿ. ಇದು ನಮ್ಮ ಅಪ್ಪನ ಮನೆ ಸೊತ್ತು, ನಮ್ಮ ಕರ್ನಾಟಕದ ನಮ್ಮ ಹಿಂದೂಗಳ ಸೊತ್ತಿದು. ಇವತ್ತು ಹೋಗಿ ನಾವು ಆ ಮಸೀದಿ ಎದುರುಗಡೆನೆ ಹೊಡಿತೀವಿ. ಅವ್ರು ಕೇಳೋ ರೂಲ್ಸ್ ಇಲ್ಲ. ನಾವು ಅವ್ರೇನಾರ ಮಸೀದಿ ತಾವು ನಾವು ಗಲಾಟೆ ಮಾಡ್ತೀವ? ನಾವು ಗಲಾಟೆ ಏನು ಮಾಡೋದಿಲ್ಲ. ನಮ್ಮ ಪಾಡಿಗೆ ನಾವು ಹಬ್ಬ ದಿನದಲ್ಲಿ ಇವರು ಹೆಣ ನಮ್ಮ ಹೆಣಗಳು ಹೊತ್ಕೋಬೇಕಾದ್ರೆ ತಮಟೆ ಹೊಡಿ ಇವ್ರು ಹಬ್ತಿರ್ದೆ. ಇದು ಎಲ್ಲಿಂದ ಬಂದು ಸೇರ್ತವ್ರು ಇವರು. ನಾವು ಇಲ್ಲಿ ಹುಟ್ಟಿರುವಂತವ್ರು, ನಮ್ಗೆ ಹಕ್ಕದೆ. ನಮ್ಮ ಹಿಂದೂಗಳಿಗೆ ಇರುವಂತ ಹಕ್ಕು, ಪ್ರತಿ ಹಿಂದೂ ಸಂಪ್ರದಾಯ. ಅವರು ಪಾಪ ಪ್ರತಿದಿನ 1 ಗಂಟೆಗೆ ಎಲ್ಲ ಹಾಕ್ಬಾರ್ದ, ಕರೆಕ್ಟ್ ಆಗಿ 1 ನಿಮಿಷ ಹೆಚ್ಚು ಕಮ್ಮಿ ಕೂಗ್ತಿರಲ್ಲ. ನಾವು ಗಣೇಶ ಪೂಜೆ ಮಾಡಕ್ ಹಾಕಿಲ್ಲ. ನಮ್ಗೆ ಪ್ರತಿದಿನ 1 ತಿಂಗಳಲ್ಲಿ 1 ದಿನ ಮಿಸ್ ಇದ್ರೆ ಕರೆಕ್ಟ್ ಆಗಿ 12:59 ಆಗಿದಂಗೆ ಕರೆಕ್ಟ್ ಆಗಿ ಅಲ್ಲ ಅಕ್ಬರ್ ಅಂತ ಕೂಗ್ಬೋದವ್ರು. ನಮ್ಗೆ ಅಧಿಕಾರ ಇಲ್ವಾ? ನಾವು ಗಣೇಶ ಮಾಡಕ್ಕಿಲ್ವಾ? ಏನ್ ತಪ್ಪು? ದಿನ ಬಂದ ಜಗಳ ಆಡಿದ್ರೆ ನಾವು ಯಾರೋ 1 ದಿನ ಕೂಗ್ದಾಗ ನಾವು ಜಗಳ ಆಡಿದ್ರೆ ನಾವು ಸೈಲ ಅಂತ ಒಪ್ಕೊಮ. ನಾವು ಅವ್ರು ಏನೇ ಮಾಡ್ಕಲಿ, ಅವ್ರ ಹಕ್ಕ ಅವ್ರು ಮಾಡ್ತಾರೆ, ನಮ್ಗೆ ಹಕ್ಕಿಲ್ವ ಹಂಗಾರ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.